ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ನಮಗೆ ನಡೆಯಲು ಕಲಿಸಿದವರು ಯಾರು? ಮೊದಲ ಅಕ್ಷರವನ್ನು ಬರೆಯಲು ಕಲಿಸಿದವರು ಯಾರು? ಕಷ್ಟದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸಿದವರು ಯಾರು? ಅವರೇ ನಮ್ಮ ಗುರುಗಳು. ಶಾಸ್ತ್ರಗಳಲ್ಲಿ ಹೇಳಲಾಗಿದೆ, ಗುರುವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದಲೇ ಸನಾತನ ಧರ್ಮದಲ್ಲಿ ಗುರುವನ್ನು ದೇವರ ಸಮಾನವಾಗಿ ಪೂಜಿಸಲಾಗುತ್ತದೆ. 2026 ಜುಲೈ 29ರಂದು ಆಚರಿಸಲಾಗುವ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಏಕಿಷ್ಟು ವಿಶೇಷ? ಈ ದಿನದ ಮಹತ್ವವೇನು? ಪೂಜೆ ಹೇಗೆ ಮಾಡಬೇಕು? ಯಾವ ಮಂತ್ರವನ್ನು ಜಪಿಸಬೇಕು? ಈ ದಿನ ಮಾಡಿದ ಯಾವ ಪುಣ್ಯ ಕಾರ್ಯಗಳು ಜೀವನವನ್ನು ಬದಲಾಯಿಸಬಹುದು? ಈ ಎಲ್ಲ ಮಾಹಿತಿಯನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ. ಗುರುಪೂರ್ಣಿಮೆ ಎಂದರೇನು? ಗುರುಪೂರ್ಣಿಮೆಯನ್ನು ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹರ್ಷಿ ವೇದವ್ಯಾಸರ ಜನ್ಮದಿನವೆಂದು ಗೌರವಿಸಲಾಗುತ್ತದೆ. ಆದ್ದರಿಂದ ಇದನ್ನು ವ್ಯಾಸ ಪೌರ್ಣಿಮೆ ಎಂದು ಕರೆಯುತ್ತಾರೆ. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಮಹಾಭಾರತ ಹಾಗೂ ಅನೇಕ ಪುರಾಣಗಳನ್ನು ರಚಿಸಿ ಮಾನವ ಕುಲಕ್ಕೆ ಜ್ಞಾನದ ಅಮೂಲ್ಯ ಸಂಪತ್ತನ್ನು ನೀಡಿದ ಮಹರ್ಷಿ ವೇದವ್ಯಾಸರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಅಷ್ಟೇ ಅಲ್ಲ, ಗುರುಪೂರ್ಣಿಮೆ ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮಗಳಲ್ಲಿಯೂ ವಿಶೇಷ ಮಹತ್ವವನ್ನು ಹೊಂದಿದೆ. ಗುರುಪೂರ್ಣಿಮಾ 2026ರ ಶುಭ ಮುಹೂರ್ತ, ತಿಥಿ ಮತ್ತು ಸಮಯಗಳು. ಪೂರ್ಣಿಮಾ ತಿಥಿ ಆರಂಭ ಜುಲೈ 28 ಸಂಜೆ 6:18. ಪೂರ್ಣಿಮಾ ತಿಥಿ ಕೊನೆಗೊಳ್ಳುವುದು ಜುಲೈ 29 ರಾತ್ರಿ 8:05. ಗುರುಪೂಜೆ ಶುಭ ಮುಹೂರ್ತ ಬೆಳಗ್ಗೆ 5:41ದಿಂದ ಬೆಳಗ್ಗೆ 9:05 ರಾಹು ಕಾಲ ತಪ್ಪಿಸಬೇಕಾದದ್ದು ಮಧ್ಯಾಹ್ನ 12:27ದಿಂದ 2:08 ಗುರುಪೂರ್ಣಿಮೆಯ ಆಚರಣೆ ಬುಧವಾರ ಜುಲೈ 29ರಂದು ಆಚರಿಸಲಾಗುತ್ತದೆ. ಗುರು ಎಂಬ ಪದದ ಅರ್ಥ ಸಂಸ್ಕೃತದಲ್ಲಿ ಗು ಎಂದರೆ ಅಂಧಾಕಾರ ಅಥವಾ ಅಜ್ಞಾನ, ರು ಎಂದರೆ ಅಂಧಾಕಾರವನ್ನು ದೂರ ಮಾಡುವವನು. ಹೀಗಾಗಿ ಅಜ್ಞಾತದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವವನೇ ನಿಜವಾದ ಗುರು. ಅದಕ್ಕಾಗಿಯೇ ನಾವು ಪ್ರತಿದಿನ ಈ ಶ್ಲೋಕವನ್ನು ಪಠಿಸುತ್ತೇವೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹರ್ಷಿ ವೇದವ್ಯಾಸರ ಮಹಿಮೆ. ವೇದವ್ಯಾಸರು ಕೇವಲ ಮಹಾಭಾರತದ ಕರ್ತೃ ಮಾತ್ರವಲ್ಲ, ವೇದಗಳನ್ನು ವ್ಯವಸ್ಥಿತಗೊಳಿಸಿದವರು, 18 ಮಹಾಪುರಾಣಗಳನ್ನು ರಚಿಸಿದವರು, ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಭಗವದ್ಗೀತೆಯಂತಹ ಅತ್ಯಮೂಲ್ಯ ಜ್ಞಾನವನ್ನು ಜಗತ್ತಿಗೆ ತಲುಪಿಸಿದ ಮಹಾನ್ ಋಷಿ. ಅವರ ಕೊಡುಗೆ ಇಲ್ಲದಿದ್ದರೆ ಇಂದು ನಮಗೆ ಅನೇಕ ಧಾರ್ಮಿಕ ಗ್ರಂಥಗಳು ಲಭ್ಯವಾಗುತ್ತಿರಲಿಲ್ಲ. ಆದಿಗುರು ಶಿವನ ಕಥೆ. ಯೋಗ ಸಂಪ್ರದಾಯದ ಪ್ರಕಾರ ಭಗವಾನ್ ಶಿವನು ಆದಿಯೋಗಿಯಾಗಿ ಸಪ್ತ ಋಷಿಗಳಿಗೆ ಯೋಗದ ಜ್ಞಾನವನ್ನು ಉಪದೇಶಿಸಿದ ದಿನವೇ ಗುರುಪೂರ್ಣಿಮಾ ಎಂದು ಗೌರವಿಸಲಾಗುತ್ತದೆ. ಆದ್ದರಿಂದ ಯೋಗಾಭ್ಯಾಸ ಮಾಡುವವರು ಈ ದಿನವನ್ನು ವಿಶೇಷ ಭಕ್ತಿಯಿಂದ ಆಚರಿಸುತ್ತಾರೆ. ಬೌದ್ಧ ಮತ್ತು ಜೈನ ಧರ್ಮದಲ್ಲಿನ ಮಹತ್ವ. ಗೌತಮ ಬುದ್ಧರು ಜ್ಞಾನೋದಯದ ನಂತರ ಸಾರನಾಥದಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ನೀಡಿದ ದಿನವೂ ಇದೆ. ಆಷಾಢ ಪೌರ್ಣಿಮೆ ಎಂದು ಬೌದ್ಧ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಜೈನ ಸಂಪ್ರದಾಯದಲ್ಲಿ ಭಗವಾನ್ ಮಹಾವೀರರು ತಮ್ಮ ಮೊದಲ ಶಿಷ್ಯನಿಗೆ ಉಪದೇಶ ನೀಡಿದ ದಿನವೆಂದು ಈ ದಿನವನ್ನು ಗೌರವಿಸಲಾಗುತ್ತದೆ. ಗುರುಪೂರ್ಣಿಮೆಯ ಪೂಜಾ ವಿಧಾನ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಮಹರ್ಷಿ ವೇದವ್ಯಾಸರು ಅಥವಾ ನಿಮ್ಮ ಸದ್ಗುರುಗಳ ಚಿತ್ರವನ್ನು ಇರಿಸಿ ತುಪ್ಪದ ದೀಪ ಹಚ್ಚಿ ಹೂವುಗಳಿಂದ ಅರ್ಚನೆ ಮಾಡಿ ಹಣ್ಣು ಅಥವಾ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ 108 ಬಾರಿ ಗುರುಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ನಿಮ್ಮ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ಕರೆ ಮಾಡಿ ಆಶೀರ್ವಾದ ಪಡೆಯಿರಿ. ಈ ದಿನ ಮಾಡಬೇಕಾದ ಪುಣ್ಯ ಕಾರ್ಯಗಳು. ಗುರುಗಳಿಗೆ ಗೌರವ ಸಲ್ಲಿಸಿ, ಪೋಷಕರ ಆಶೀರ್ವಾದ ಪಡೆಯಿರಿ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ, ಅನ್ನದಾನ ಮಾಡಿ, ಭಗವದ್ಗೀತೆ ಅಥವಾ ಧಾರ್ಮಿಕ ಗ್ರಂಥಗಳನ್ನು ಓದಿ, ಧ್ಯಾನ ಮತ್ತು ಜಪವನ್ನು ಮಾಡಿ. ಈ ದಿನ ಮಾಡಬಾರದ ಕೆಲಸಗಳು. ಗುರುಗಳನ್ನು ಅವಮಾನಿಸಬೇಡಿ, ಸುಳ್ಳು ಮಾತುಗಳನ್ನಾಡಬೇಡಿ, ಕೋಪ ಮತ್ತು ಜಗಳವನ್ನು ಮಾಡಬೇಡಿ, ಯಾರನ್ನು ನೋಯಿಸುವ ಮಾತುಗಳನ್ನು ಆಡಬೇಡಿ.
ಗುರುಗಳ ಆಶೀರ್ವಾದದ ಮಹತ್ವ. ಗುರುಗಳ ಆಶೀರ್ವಾದ ಇದ್ದರೆ ವಿದ್ಯೆಯಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಮ್ಮ ಸಂಪ್ರದಾಯದಲ್ಲಿ ನಂಬಲಾಗಿದೆ. ಆದ್ದರಿಂದ ಜೀವನದಲ್ಲಿ ನಮಗೆ ದಾರಿ ತೋರಿದ ಪ್ರತಿಯೊಬ್ಬರಿಗೂ ಇಂದು ಕೃತಜ್ಞತೆ ಸಲ್ಲಿಸೋಣ. ಸ್ನೇಹಿತರೆ, ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ, ಜೀವನವನ್ನು ಹೇಗೆ ಬದುಕಬೇಕೆಂದು ತೋರಿಸುವ ಮಾರ್ಗದರ್ಶಕ. ಈ ಗುರು ಪೂರ್ಣಿಮೆಯ ಪವಿತ್ರ ದಿನದಂದು ನಮ್ಮ ಗುರುಗಳನ್ನು, ಪೋಷಕರನ್ನು ಹಾಗೂ ಶಿಕ್ಷಕರನ್ನು ಗೌರವಿಸಿ ಅವರ ಆಶೀರ್ವಾದ ಪಡೆಯೋಣ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ 2026ರ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಂಪ್ರದಾಯಿಕ ಮಾಹಿತಿಗಳಿಗಾಗಿ ನಮ್ಮ ಸಾಂಪ್ರದಾಯಿಕ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದ ಮೊದಲ ಗುರು ಯಾರು? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.